ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪವಲೇ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮಜ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ಮಹಾಭಾರತದ ಈ ಸರಣಿ ಸಂಚಿಕೆಗೆ ಸ್ವಾಗತ. ನಾವೆಲ್ಲ ಈ ಮಹಾಭಾರತದ ಚಿಂತನೆಯಲ್ಲಿದ್ದೇವೆ. ಇಲ್ಲಿಯವರೆಗೆ ಅನೇಕ ಸಂಚಿಕೆಗಳನ್ನು ನಾವು ಕಳೆದಿದ್ದೇವೆ. ಮಹಾಭಾರತ ಅತ್ಯಂತ ದೀರ್ಘವಾದದ್ದು, ಲಕ್ಷ ಶ್ಲೋಕಿ ಗ್ರಂಥ. ಆದ್ದರಿಂದ ಬಹಳ ದೀರ್ಘವಾದಂತಹ ಚಿಂತನೆಯ ಅವಶ್ಯಕತೆ ಇಲ್ಲಿರುತ್ತದೆ. ನಾವು ಅದರಲ್ಲಿಯೂ ಕೂಡ ಶ್ರೀ ವೇದವ್ಯಾಸ ಮಹಾಭಾರತದ ಸಮಗ್ರ ಚಿಂತನೆಯಲ್ಲಿ ನಾವಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ, ಗಂಗೆಯನ್ನು ವರಿಸಿದಂತಹ ರಾಜ, ಈ ಭರತ ವಂಶದ ರಾಜನಾದಂತಹ ಶಂತನು, ಆಕೆ ತನ್ನ 8 ಮಂದಿ ಮಕ್ಕಳನ್ನು, 7 ಮಕ್ಕಳನ್ನು ತಾನು ತನ್ನ ನೀರಿನಲ್ಲಿ ಹಾಕಿ ಬಿಟ್ಟು ಬಿಡ್ತಾಳೆ. ಜನಿಸಿದ ತಕ್ಷಣ ನೀರಲ್ಲಿ ತಾನು ಹಾಕಿ ಮಕ್ಕಳನ್ನು ಬಿಟ್ಟು ಬಿಡುವಂಥದ್ದು. 8ನೇ ಮಗುವನ್ನು ಇನ್ನೇನು ನೀರಿಗೆ ಹಾಕಬೇಕು ಅಂತ ಆಗುವಾಗ ಶಂತನು ತಾನು ತಡಿತಾನೆ. ಯಾಕೆಂದರೆ ಗಂಗೆ ಶಂತನುವನ್ನು ವಿವಾಹವಾಗುವಾಗಲೇ ತಾನು ಷರತ್ತನ್ನು ವಿಧಿಸಿರುತ್ತಾಳೆ. ನಾನು ನಿನ್ನನ್ನು ವಿವಾಹವಾಗ್ತೇನೆ, ಆದರೆ ನಾನು ಮಾಡುವ ಯಾವುದೇ ಕಾರ್ಯವನ್ನು ಕೂಡ ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು ಅಂತ. ಆಯಿತು ಅಂತ ಸರಿ ಅಂತ ಒಪ್ಪಿಗೆ ಕೊಟ್ಟು ಆಕೆಯನ್ನು ಮೋಹದಿಂದ ಮದುವೆಯಾಗಿದ್ದ ಶಂತನು, 7 ಮಕ್ಕಳನ್ನು ಕಳ್ಕೊಂಡಂತಹ ಶಂತನು 8ನೆಯ ಮಗುವಿಗಾಗುವಾಗ ತಾನು ಆಕೆಯಲ್ಲಿ ಪ್ರಶ್ನೆ ಮಾಡ್ತಾನೆ, ಈ ಕೃತ್ಯ ಯಾಕಾಗಿ ಮಾಡ್ತಾ ಇದ್ದಿ ಅಂತ ಹೇಳುವುದಾಗಿ. ಆವಾಗ ಆಕೆ, ಇನ್ನು ನಾನು ನಿನ್ನ ಜೊತೆಯಲ್ಲಿ ನಿಲ್ಲಲಾರೆ ಅಂತ ತನ್ನ ಪುತ್ರನನ್ನು ಕರೆದುಕೊಂಡು ಅಲ್ಲಿಂದ ಕಣ್ಮರೆಯಾಗಿರ್ತಾಳೆ ಶಂತನುವನ್ನು ಬಿಟ್ಟು. ಈಗ ಈ ಎಲ್ಲ ವಿಚಾರವನ್ನು ನೋಡ್ತಾ ನಾವು ತಿಳ್ಕೊಂಡಿದ್ದೆವು, 8 ಮಕ್ಕಳು ಏನು ಈ ಗಂಗೆಗೆ ಜನಿಸಿದ್ರು ಅವರೆಲ್ಲರೂ ಕೂಡ ಅಷ್ಟವಸುಗಳು. ಶಾಪದಿಂದಾಗಿ ಗಂಗೆಯ ಮುಖಾಂತರ ಅವರು ಭೂಮಿಯಲ್ಲಿ ಜನಿಸಿದ್ರು. ಆದರೆ 7 ಜನ ವಸುಗಳಿಗೂ ಕೂಡ ಹುಟ್ಟಿದ ತಕ್ಷಣ ಶಾಪ ವಿಮೋಚನೆ ಅಂತ ಹೇಳುವಂತಹ ಉಶಾಪವಿತ್ತು. ಆದರೆ ಕೊನೆಯ ದ್ಯೂನಾಮಕ ವಸು ಏನಿದ್ದ, ಆತನಿಗೆ ದೀರ್ಘಕಾಲ ಭೂಮಿಯಲ್ಲಿ ನೀನು ಬಾಳಬೇಕು ಅಂತ ಹೇಳುವಂತಹ ಶಾಪ ಇತ್ತು. ಹಾಗಾಗಿ ಆತನನ್ನೂ ನೀರಲ್ಲಿ ಬಿಡಬೇಕು ಅಂತ ಗಂಗೆ ಹೋಗುವಷ್ಟರಲ್ಲಿ ಶಂತನು ಬಂದು ತಡೆ ಹಿಡಿದದ್ದು. ಗಂಗೆ ಈ ಚಿಕ್ಕ 8ನೆಯ ತನ್ನ ಮಗುವನ್ನು ತಾನು ಪಡ್ಕೊಂಡು ಶಂತನುವಿಂದ ದೂರ ಆಗಿ ತಾನು ಹೋಗಿದ್ದಾಳೆ. ಈಗ ಶಂತನು ಏಕಾಂಗಿ. ಒಂದು ದಿನ ಆತ ಒಂದು 7-8 ವರ್ಷ ಕಳೆದ ನಂತರ ಯಾವುದೋ ಒಂದು ಬಾಲಕ ಗಂಗೆಯ ನೀರಿನ ಪ್ರವಾಹಕ್ಕೆ ಯಾರೋ ತನ್ನ ಶರಸೇತುವನ್ನು ಮಾಡಿ ಅಡ್ಡಕಟ್ಟಿದ್ದಾರೆ ಪ್ರವಾಹವನ್ನು ಅಂತ ತಾನೊಮ್ಮೆ ನೋಡ್ತಾನೆ. ತಾನು ವಿಹಾರಕ್ಕೆ ಅಂತ ಬಂದಿರ್ತಾನೆ ಶಂತನು. ಇದು ಯಾವ ಬಾಲಕ? ಗಂಗೆಯ ಪ್ರವಾಹವನ್ನೇ ತನ್ನ ಶರಸಂಧಾನದಿಂದ ನಿಲ್ಲಿಸಿ ಬಿಟ್ಟಿದ್ದಾನಲ್ಲ ಯಾರು ಅಂತ ನೋಡುವಷ್ಟರಲ್ಲಿ ಆತ ದೇವವ್ರತ, ನಿನ್ನದೇ ಮಗ ಅಂತ ಗಂಗೆ ಬಂದು ಪರಿಚಯ ಮಾಡಿಕೊಡುವಂಥದ್ದು. ತನ್ನ ಮಗನನ್ನು ತಾನು ಮರಳಿ ಪಡೆದುಕೊಳ್ತಾನೆ ಶಂತನು. ಇಲ್ಲಿಯವರೆಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ನಾವು ಈ ರೀತಿಯಾಗಿ ಶಂತನು ತನ್ನ ಮಗನನ್ನು, ಕಿರಿಯ ಪುತ್ರ ತನ್ನ ಗಂಗೆ ಕರೆದುಕೊಂಡು ಹೋಗಿದ್ಲು, ಈಗ ವಿದ್ಯಾವಂತನನ್ನಾಗಿ ಮಾಡಿ ಮರಳಿ ತಂದು ತಂದೆಯ ಬಳಿಯಲ್ಲಿ ಬಿಟ್ಟಿದ್ದಾಳೆ. ದೇವವ್ರತ ಅಂತ ಈತನಿಗೆ ನಾಮಕರಣವನ್ನು ಮಾಡಿದ್ದೇನೆ. ಶಸ್ತ್ರ, ಅಸ್ತ್ರ, ಶಾಸ್ತ್ರ, ವೇದಾಂತ ಪ್ರತಿ ಒಂದರಲ್ಲಿಯೂ ಕೂಡ ಇವನು ಪಾರಂಗತನಾಗಿದ್ದಾನೆ. ವೇದಾಂಗಗಳನ್ನು ಇವನು ವಸಿಷ್ಠರ ಬಳಿಯಲ್ಲಿ ಕಲಿಸಿದ್ದೇನೆ. ಈತ ವಿದ್ಯಾಭ್ಯಾಸವನ್ನು ಮಾಡಿದ್ದಾನೆ. ಹಾಗೆಯೇ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು ಕೂಡ ಸಾಕ್ಷಾತ್ ಪರಶುರಾಮರಿಂದ ಈತ ಕಲಿತಿದ್ದಾನೆ ಅಂತ ಆತನನ್ನು ವಿದ್ಯಾವಂತನನ್ನಾಗಿ ಮಾಡಿ ಮರಳಿ ತಂದು ಶಂತನುವ ಬಳಿಯಲ್ಲಿ ಬಿಟ್ಟಿದ್ದಾಳೆ ಗಂಗೆ. ಅಲ್ಲಿ ಒಂದು ಆ ತಂದೆ ಮಗನ ಆ ಒಂದು ಮರು ಸಮಾಗಮ ಅದು ಯಾವ ರೀತಿಯಾಗಿತ್ತು ಅಂತ ಮಹಾಭಾರತದಲ್ಲಿ ನಾವು ಓದಿ ಆ ಆನಂದವನ್ನು ಅನುಭವಿಸಬಹುದು. ಶಂತನು ಓಡೋಡಿ ಹೋಗಿ ತನ್ನ ಮಗನಾದಂತಹ ದೇವವ್ರತನನ್ನು ಅಪ್ಪಿಕೊಳ್ತಾನೆ. ಬಹಳ ದೀರ್ಘಕಾಲ 7 ಮಕ್ಕಳನ್ನು ಕಳ್ಕೊಂಡಿದ್ದಂತಹ ಶಂತನು 8ನೆಯ ಮಗುವನ್ನೂ ಕೂಡ ತಾನು ಕಳ್ಕೊಳ್ಬಿಡ್ತೇನೋ ಅಂತ ಹೇಳುವಂತಹ ದುಃಖಕ್ಕೊಳಗಾಗಿದ್ದ. ಆದರೆ ಈಗ ಮರಳಿ ಪಡ್ಕೊಂಡು ಸಂತೋಷದಿಂದ ಇದ್ದಾನೆ ಶಂತನು. ಈ ಗಂಗೆ ಮಗುವನ್ನು ಶಂತನುವ ಕೈಗೆ ಒಬ್ಬಿಸಿ ತಾನು ಅದೃಶ್ಯಳಾಗಿದ್ದಾಳೆ. ಮತ್ತೆ ಗಂಗೆಗೆ ಇವರ ಜೀವನದಲ್ಲಿ ಯಾವುದೇ ಪಾತ್ರ ಇರುವುದಿಲ್ಲ. ಗಂಗೆ ಅದೃಶ್ಯಳಾಗಿದ್ದಾಳೆ. ದೇವವ್ರತವನ್ನು ಕರೆದುಕೊಂಡು ಮರಳಿ ಬಂದಿದ್ದಾನೆ ಹಸ್ತಿನಾವತಿಗೆ ಶಂತನು ಮಹಾರಾಜ. ಅತ್ಯಂತ ಸಂತೋಷದಲ್ಲಿ ಕಾಲ ಕಳೀತಾ ಇರ್ತಾನೆ. ಕೆಲವೊಂದಷ್ಟು ಕಾಲ ಕಳೆದಿದೆ, ಯೌವನಾವಸ್ಥೆಗೆ ಬಂದಿದ್ದಾನೆ ದೇವವ್ರತ. ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಕೂಡ ಮಾಡಿದ್ದಾನೆ ಶಂತನು ಮಹಾರಾಜ. ಹೀಗಿರಬೇಕಾದ್ರೆ ಒಂದು ದಿನ ಶಂತನು ಮಹಾರಾಜ ತಾನು ಬೇಟೆಯಾಡಲಿಕ್ಕೆ ವಿಹಾರಕ್ಕೆ ಅಂತ ತಾನು ಹೋಗಿದ್ದಾನೆ. ಹೀಗೆ ವಿಹಾರಕ್ಕೆ ಅಂತ ಹೋದಿದ್ದಂತಹ ಶಂತನು ಮಹಾರಾಜನ ಮೂಗಿಗೆ ಅದು ಯಾವುದೋ ಒಂದು ಅಲೌಕಿಕವಾದಂತಹ ಒಂದು ಪರಿಮಳ ಅವನನ್ನು ಸೆಳೀತದೆ. ಈ ಪರಿಮಳ ಎಲ್ಲಿಂದ ಬರ್ತದೆ? ಇದು
ಯಾವ ಸುಗಂಧ ಇದು ಅಂತ ಅರಸುತ್ತಾ ಹೋದಂತಹ ಶಂತನು ಮಹಾರಾಜ ದೋಣಿ ನಡೆಸ್ತಾ ಇದ್ದಂತಹ ಒಬ್ಬಳು ಬೆಸ್ತ ಕನ್ಯೆಯನ್ನು ತಾನು ನೋಡ್ತಾಳೆ. ಅವಳ ಶರೀರದಿಂದ ಹೊರಹೊಮ್ಮುತ್ತಾ ಇದ್ದದ್ದು ಈ ಸುಗಂಧ, ಈ ಕಾಂತಿ. ಆಕೆ ಅತ್ಯಂತ ಸುಂದರಿ, ದಾಶರಾಜನ ಮಗಳು ಸತ್ಯವತಿ. ಆಕೆಯನ್ನು ನೋಡ್ತಾನೆ. ನೋಡಿದ ತಕ್ಷಣ ಅವಳಲ್ಲಿ ಮೋಹಗೊಳ್ಳುತ್ತಾನೆ. ಯಾಕೆಂದರೆ ಅವಳಷ್ಟೊಂದು ಚಾಕಚಕ್ಯತೆ ಇತ್ತು, ನಿಷ್ಣಾತಳಾಗಿದ್ಲು ದೋಣಿ ನಡೆಸುವುದರಲ್ಲಿ. ಅವಳ ಹಾವಭಾವಗಳನ್ನೆಲ್ಲ ನೋಡಿದಂತಹ ಶಂತನು ಮಹಾರಾಜ ಈಗ ಗಂಗೆಯನ್ನೂ ಕೂಡ ತಾನು ಬಿಟ್ಟು, ಗಂಗೆ ಇವನಿಂದ ದೂರಾಗಿ ಬಹಳ ಕಾಲ ಕಳೆದಿದೆ, ಈಗ ಸತ್ಯವತಿಯಲ್ಲಿ ತಾನು ಮೋಹಿತನಾಗಿದ್ದಾನೆ. ಈ ಸತ್ಯವತಿ ದಾಶರಾಜನ ಮಗಳು. ಆದರೆ ಮೂಲತಃ ಈ ಸತ್ಯವತಿ ಯಾರು ಅಂತ ಹೇಳುವಂಥದ್ದನ್ನು ನಾವು ಹಿಂದೆಯೇ ಚಿಂತನೆ ಮಾಡಿದ್ದೇವೆ. ಉಪರಿಚರ ವಸು ಅಂತ ಹೇಳುವಂಥವನೊಬ್ಬನಿದ್ದ. ಆ ಉಪರಿಚರ ವಸುವಿಗೆ ಗಿರಿಕೆ ಅಂತ ಹೇಳುವಂಥವಳು ಪತ್ನಿ. ಉಪರಿಚರ ವಸು ಒಂದು ಬಾರಿ ತನ್ನ ಮನೆಯಲ್ಲಿ ಪಿತೃಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ಇದ್ದಂತಹ ಬ್ರಾಹ್ಮಣರು, ನಾವು ಈವಾಗಲೇ ಇಂಥದ್ದು ಯಾವುದೋ ಪ್ರಾಣಿಯ ಮಾಂಸವನ್ನು ಭಕ್ಷಿಸಲಿಕ್ಕೆ ಅವರು ಇಚ್ಛೆ ಪಟ್ಟಿದ್ರು, ಇದು ಬೇಕು ನನಗೆ, ಹೋಗಿ ತೆಗೆದುಕೊಂಡು ಬಾ ಅಂತ ಅವನನ್ನು ಕಾಡಿಗೆ ಕಳುಹಿಸ್ತಾರೆ. ಪಿತೃಕಾರ್ಯಕ್ಕೆ ಅಂತ ಬಂದಿದ್ದವರು. ಹೀಗೆ ಹೋದಂತಹ ಉಪರಿಚರ ವಸು ಬಹಳ ಅಪ್ರತಿಮವಾದಂತಹ ತೇಜಸ್ವಿ ಆತ. ಅದೇ ರೀತಿಯಾಗಿ ರಾಜರ್ಷಿಯೂ ಕೂಡ ಹೌದು. ವಿಶೇಷವಾದಂತಹ ಅಧ್ಯಯನಗಳನ್ನೆಲ್ಲವನ್ನು ಮಾಡಿ ಶಾಸ್ತ್ರಜ್ಞನಾಗಿ ಬಹಳ ಧಾರ್ಮಿಕವಾದಂತಹ ಜೀವನವನ್ನು ಮಾಡಿದಂತಹ ತಪಶಕ್ತಿ ಉಳ್ಳಂಥವನು. ಕಾಡಿಗೆ ಬಂದಂತಹ, ಹೀಗೆ ಯಾವುದೋ ಮಾಂಸ ಸಂಗ್ರಹಣೆಗೆ ಅಂತ ಕಾಡಿಗೆ ಬಂದಿದ್ದಾನೆ. ಅಲ್ಲಿಯ ಆ ವಾತಾವರಣವನ್ನು ನೋಡುವಾಗ, ವಸಂತ ಕಾಲ, ಆ ಆಹ್ಲಾದಕರವಾದ ವಾತಾವರಣವನ್ನು ನೋಡ್ತಾ ತನ್ನ ಪತ್ನಿಯಾದಂತಹ ಗಿರಿಕೆಯ ನೆನಪಾಗಿ ಆತನ ಶಕ್ತಿಪಾತವಾಗುತ್ತದೆ ಅಲ್ಲಿ. ಆವಾಗ ಇನ್ನೇನು ಅವಳನ್ನು ತಾನು ಸೇರಬೇಕು ಅಂತ ಹೇಳುವಂಥ ಇಚ್ಛೆ ಅವನಲ್ಲಿ ಮೂಡಿರುತ್ತದೆ, ಶಕ್ತಿಪಾತವಾಗ್ತದೆ. ಇನ್ನೇನು ಈ ಶಕ್ತಿ ವ್ಯಯ ಆಗಬಾರ್ದು ಅಂತ ಹೇಳುವಂಥ ಕಾರಣಕ್ಕೆ ಅದನ್ನು ಒಂದು ಎಲೆಯ ದೊನ್ನೆಯನ್ನು ಮಾಡಿ ಅಲ್ಲೇ ಇದ್ದಂತಹ ಒಂದು ಗಿಡುಗ ಪಕ್ಷಿಯನ್ನು ಕರೆದು ಅದರ ಕೊಕ್ಕಿನಲ್ಲಿ ಇದನ್ನಿಟ್ಟು, ಇದನ್ನು ಕೊಂಡೋಗಿ ನನ್ನ ಪತ್ನಿ ಗಿರಿಕೆಗೆ ಕೊಟ್ಟು ಬಿಡು ಅಂತ ಕಳುಹಿಸಿಕೊಡ್ತಾನೆ ಉಪರಿಚರ ವಸು. ಇದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಹಾಗೆ ಆ ಪಕ್ಷಿ ತೆಗೆದುಕೊಂಡು ಇವನ ವೀರ್ಯವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇನ್ನೊಂದು ಪಕ್ಷಿ ನೋಡ್ತದೆ, ಇದು ಯಾವುದೋ ತಿನ್ನುವಂತಹ ವಸ್ತು, ಆಹಾರವನ್ನು ತೆಗೆದುಕೊಂಡು ಹೋಗ್ತದೆ ಅಂತ. ಆ ಎರಡು ಪಕ್ಷಿಗಳ ಮಧ್ಯದಲ್ಲಿ ಗಲಾಟೆ ಆಗುವಂಥದ್ದು. ಈ ದೊಣ್ಣೆಯಲ್ಲಿ ನೀನು ತೆಗೆದುಕೊಂಡು ಹೋಗ್ತಿದ್ದ ಎಲೆಯ ದೊಣ್ಣೆಯಲ್ಲಿ ಈ ಉಪರಿಚರ ವಸುವಿನ ವೀರ್ಯ ಅದು ಕೆಳಕ್ಕೆ ಬಿದ್ದು ಬಿಟ್ಟು ಒಂದು ಮೀನಿನ ಹೊಟ್ಟೆಯನ್ನು ಸೇರ್ತದೆ. ಕೆಳಗೆ ಸರೋವರ, ಆ ಸರೋವರದಲ್ಲಿದ್ದಂತಹ ಒಂದು ಮೀನು, ಆ ಮೀನು ಇದನ್ನು ಸೇವಿಸ್ತದೆ, ಅದು ಗರ್ಭವತಿಯಾಗುತ್ತದೆ. ಹಾಗೆ ಅದು ಗರ್ಭವತಿಯಾಗಿ ಆ ಮೀನನ್ನು ಬೆಸ್ತನೊಬ್ಬ ಹಿಡಿತಾನೆ, ಇದೇ ದಾಶರಾಜ. ಆ ಮೀನನ್ನು ಹಿಡಿದು ಅದನ್ನಿನ್ನೇನು ಕೊಯ್ಯುವಾಗ ಅದರ ಹೊಟ್ಟೆಯಿಂದ ಈ ಎರಡು ಅವಳಿ ಶಿಶುಗಳನ್ನು ಅವನು ಪಡ್ಕೊಳ್ತಾನೆ. ಆ ಗಂಡು ಶಿಶುವನ್ನು ಕೊಂಡೋಗಿ ಊರಿನ ರಾಜನಾದಂತಹ ಉಪರಿಚರ ವಸುವಿಗೆ ಕೊಟ್ಟು ಬಿಡ್ತಾನೆ. ಅದೇ ಮತ್ಸ್ಯದೇಶ. ಅವನೇ ವಿರಾಟ ರಾಜನಾಗಿ ಈಗ ಬೆಳೆದು ನಿಂತಿದ್ದಾನೆ. ಗಂಡು ಮಗುವನ್ನು ರಾಜ ತಾನಿಟ್ಟುಕೊಂಡಿದ್ದಾನೆ, ಮತ್ಸ್ಯದೇಶದ ರಾಜನಾದಂತಹ ಉಪರಿಚರ ವಸು. ಆ ಹೆಣ್ಣು ಮಗು ಏನಿತ್ತು, ಆ ಹೆಣ್ಣು ಮಗುವನ್ನು ರಾಜ ನೀನೇ ಸಾಕಿಕೋ ಅಂತ ಬೆಸ್ತನಿಗೆ ಕೊಟ್ಟಿದ್ದಾನೆ. ಹಾಗೆ ಬೆಸ್ತ ಸಾಕಿದ್ದಂತಹ, ದಾಶರಾಜ ಸಾಕಿದ್ದಂತಹ ಆ ಹೆಣ್ಣು ಮಗುವೇ ಈ ಸತ್ಯವತಿ. ಆಕೆಯ ಶರೀರದಿಂದ ಮೀನಿನ ವಾಸನೆ ಸತತವಾಗಿ ಬರುತ್ತಿತ್ತು. ಆದರೆ ಯಾವಾಗ ಪರಾಶರ ಮಹರ್ಷಿಗಳು ಅನುಗ್ರಹ ಮಾಡ್ತಾರೋ ಈಕೆಯನ್ನು ನೋಡಿ, ವೇದವ್ಯಾಸರ ಜನನಕ್ಕೆ ಈಕೆ ಯಾವಾಗ ಕಾರಣಳಾಗ್ತಾಳೋ ಆಗ ಅವಳಿಗೆ ಅನುಗ್ರಹ ಮಾಡಿದ್ರು, ನೀನು ಮತ್ಸ್ಯಗಂಧಿ ಇದ್ದವಳು ಇನ್ನು ಮುಂದೆ ಯೋಜನಗಂಧಿ ಆಗುತ್ತಿ, ದೂರ ದೂರದವರೆಗೆ ನಿನ್ನ ಶರೀರದಿಂದ ಪರಿಮಳ ಬರ್ತದೆ, ಈ ಮೀನಿನ ವಾಸನೆ ಹೋಗ್ತದೆ ಅಂತ. ಹೀಗೆ ಇವಳ ಶರೀರದಿಂದ ಬಂದಿದ್ದಂಥ ಆ ಪರಿಮಳ ಶಂತನು ಮಹಾರಾಜನನ್ನು ಅವಳ ಕಡೆಗೆ ಕರೆದಿತ್ತು. ಈಗ ಶಂತನು ಮಹಾರಾಜ ಅವಳ ಬಳಿಯಲ್ಲಿ ಬಂದು ನನ್ನನ್ನು ವಿವಾಹವಾಗಬೇಕು ಅಂತ ಕೇಳಿಕೊಳ್ಳುತ್ತಾನೆ. ನಿನ್ನನ್ನು ಮೋಹಗೊಂಡಿದ್ದೇನೆ, ನಿನ್ನ ರೂಪ, ಲಾವಣ್ಯ, ಶೌರ್ಯ, ಪರಾಕ್ರಮಗಳಿಗೆ, ನಿನ್ನ ಈ ಒಂದು ಚುರುಕಿನ ಈ ನಡವಳಿಕೆಯಿಂದ ಅಂತ. ಆಗ ಅವಳು ಹೇಳ್ತಾಳೆ, ನಾನಿನ್ನೂ ಕೂಡ ನನ್ನ ತಂದೆಯ ಅಧೀನದಲ್ಲಿದ್ದೇನೆ. ಅಲ್ಲಿ ಕೆಲವೆಲ್ಲ ಮಾತುಗಳು ಬರ್ತದೆ, ಹೆಣ್ಣು ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ಯಾರ ಅಧೀನದಲ್ಲಿರ್ತಾರೆ ಇಂಥದ್ದೆಲ್ಲವೂ ಕೂಡ. ನನ್ನ ತಂದೆಯ ಅಧೀನದಲ್ಲಿ ನಾನಿದ್ದೇನೆ, ನೀನು ಬಂದು ತಂದೆಯಲ್ಲಿ ಕೇಳಿಕೊಳ್ಳಬೇಕು. ಶಂತನು ಮಹಾರಾಜ ಬಂದು ತಂದೆಯಲ್ಲಿ ಕೇಳುತ್ತಾನೆ, ದಾಶರಾಜನಲ್ಲಿ. ಆಗ ಆ ರಾಜ ಹೇಳುತ್ತಾನೆ, ಅಂದರೆ ಈಕೆಯ ತಂದೆ ಆ ಬೆಸ್ತರಿಗೆಲ್ಲ ರಾಜ ಅವನು. ಆತ ಹೇಳುತ್ತಾನೆ, ಹೌದು, ಶಂತನುವೇ ಈಕೆಗೆ ತಕ್ಕನಾದ ವರ ಅಂತ ಹೇಳುವಂಥದ್ದನ್ನು ನಾನು ಹಿಂದೆನೇ ಮನಸ್ಸಲ್ಲಿ ತೀರ್ಮಾನ ಮಾಡಿದ್ದೆ. ಇವಳ ನಿಜ ತಂದೆಯಾದಂತಹ ಉಪರಿಚರ ವಸುವಿನ ಅಭಿಪ್ರಾಯವೂ ಅದೇ ಆಗಿದೆ. ಆದರೆ ನನ್ನದೊಂದು ಷರತ್ತು ಉಂಟು. ನನ್ನ ಮಗಳನ್ನು ಯಾವಾಗ ನಾನು ಪಡೆದಿದ್ದೇನೋ ಇವಳ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ನಾನು ಮಾಡಿಕೊಂಡಿದ್ದೆ. ಏನು ಅಂದರೆ, ನನ್ನ ಪುತ್ರಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗ ಚಕ್ರವರ್ತಿಯಾಗಬೇಕು. ಆತ
ರಾಜನಾಗಿ ಮೆರೀಬೇಕು ಅಂತ ಹೇಳುವಂಥ ಇಚ್ಛೆ ನನಗಿತ್ತು. ಅದು ಸಾಧ್ಯ ಉಂಟು ಅಂತಾದರೆ ಮಾತ್ರ ಇವಳನ್ನು ನಿನಗೆ ವಿವಾಹ ಮಾಡಿ ಕೊಡ್ತೇನೆ ಅಂತ ಈ ದಾಶರಾಜ ಈಕೆಯ ಸತ್ಯವತಿಯ ತಂದೆ ತಾನಲ್ಲೊಂದು ಷರತ್ತು ಕಂಡೀಷನ್ನನ್ನು ಇಟ್ಟು ಬಿಡ್ತಾನೆ. ಈಗೇನು ಮಾಡಬೇಕು ಶಂತನುವಿಗೆ ತನ್ನ ಮಗನಾದಂತಹ ದೇವವ್ರತನ ನೆನಪಾಗುತ್ತದೆ. ದೇವವ್ರತ ಅತ್ಯಂತ ಪ್ರೀತಿಯ ಮಗ ಶಂತನುವಿಗೆ, ಅಲ್ಲದೆ ಯಾವತ್ತೂ ಎದುರಾಡಿದವನಲ್ಲ. ಚಕ್ರವರ್ತಿಯಾಗಲಿಕ್ಕೆ, ಹಸ್ತಿನಾವತಿಯ ದೊರೆಯಾಗಲಿಕ್ಕೆ ಯೋಗ್ಯನಾದಂತಹ ತನ್ನ ಪುತ್ರ. ಯಾವುದರಲ್ಲಿ ಕಡಿಮೆ ಇದೆ ದೇವವ್ರತನಿಗೆ? ನಾನು ಈಗ ನನ್ನ ಕಾಮನೆಗಳಿಗಾಗಿ, ಇವಳ ಮೇಲೆ ನನಗಿದ್ದಂತಹ ಮೋಹಕ್ಕಾಗಿ ನನ್ನ ಮಗುವನ್ನು ನಾನು ಅವಳಲ್ಲಿ ಹುಟ್ಟುವಂತಹ ಮಗುವನ್ನು ಉತ್ತರಾಧಿಕಾರಿಯಾಗಿ ಮಾಡ್ತೇನೆ ಅಂತ ಇಲ್ಲಿ ಮಾತು ಕೊಟ್ಟರೆ, ನನ್ನ ಹಿರಿಯ ಮಗನಾದಂತಹ ಗಾಂಗೇಯನಾದ ದೇವವ್ರತನಿಗೆ ನಾನು ಅಪಚಾರ ಮಾಡಿದ ಹಾಗೆ ಆಗ್ತದಲ್ಲ, ಇದು ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡ್ತಾನೆ. ನೊಂದುಕೊಂಡು ಅವಳ ಬಗ್ಗೆ ಇದ್ದಂತಹ ಮೋಹವನ್ನು ಬಿಡಲಿಕ್ಕೂ ಆಗುವುದಿಲ್ಲ, ಮಗನ ಮೇಲೆ ಇದ್ದಂತಹ ಪ್ರೀತಿಯನ್ನೂ ತ್ಯಜಿಸ್ಲಿಕ್ಕಾಗದೆ ದುಃಖಿತನಾಗಿ ಶಂತನು ಮರಳಿ ಬರ್ತಾನೆ ಹಸ್ತಿನಾವತಿಗೆ. ಆದರೆ ಹಿಂದೆ ಇದ್ದಂತಹ ಆ ಒಂದು ಲವಲವಿಕೆ ಶಂತನುವಲ್ಲಿ ಈಗ ಇಲ್ಲ. ಯಾಕೆಂದರೆ ಸತ್ಯವತಿಯ ನೆನಪು ನಿರಂತರವಾಗಿ ಅವನಲ್ಲಿ ಕಾಡುತ್ತದೆ. ಇದನ್ನು ದೇವವ್ರತ ನೋಡ್ತಾನೆ. ತಂದೆ ಮಂಕಾಗಿದ್ದಾನೆ, ರಾಜಕಾರ್ಯದಲ್ಲಿ ಮುಂಚೆ ಇದ್ದಂಥ ಆಸಕ್ತಿ ಇಲ್ಲ, ಯಾವಾಗಲೂ ಮಲಗಿಕೊಂಡೇ ಇರ್ತಾನೆ, ಅರಮನೆ ಬಿಟ್ಟು ಹೊರಗಡೆ ಹೋಗುವುದೇ ಇಲ್ಲ. ಏನಾಗಿದೆ ತಂದೆಗೆ ಅಂತ ಬಂದು ದೇವವ್ರತ ತಂದೆ ಮಲಗಿದ್ದಾನೆ ಪಕ್ಕದಲ್ಲಿ ಕೂತು ಕೇಳ್ತಾನೆ, ಅಪ್ಪ ಏನಾಗಿದೆ, ಯಾಕೆ ದುಃಖಿತರಾಗಿದ್ದೀರಿ, ಮಾನಸಿಕವಾಗಿ ಏನೋ ಚಿಂತೆ ಕಾಡ್ತಾ ಇದೆ ಅಂತ. ಆವಾಗ ಶಂತನು ಹೇಳ್ತಾನೆ, ನೋಡಪ್ಪ, ನೀನು ಒಬ್ಬನೇ ನನಗೆ ಮಗ ಇರುವಂಥದ್ದು. ಯಾವಾಗಲೂ ಕೂಡ ಒಬ್ಬನೇ ಮಗ ಅಂತ ಆದರೆ ಮಕ್ಕಳೇ ಇಲ್ಲ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇದ್ದೇವೋ ಏನೋ ಅಂತ ಹೇಳುವಂತಹದ್ದೊಂದು ಮಾತಿದೆ. ನೀನೊಬ್ಬನೇ ಇರುವಂಥದ್ದು, ಅಲ್ಲದೆ ನೀನು ದೊಡ್ಡ ದೊಡ್ಡ ಯುದ್ಧಗಳಿಗೆ ಹೋಗ್ತಿದ್ದೆ, ಬಹಳ ವೀರ ಶೂರ. ಯುದ್ಧದಲ್ಲಿ ನಿನಗೇನಾದರೂ ಆದರೆ ಈ ಭರತ ವಂಶಕ್ಕೆ ಉತ್ತರಾಧಿಕಾರಿ ಯಾರು? ನೀನು ಈಗ ಮಾತ್ರ ಪುತ್ರನನ್ನು ಪಡೆದಂತಹ ನನ್ನ ಮುಂದಿನ ಗತಿ ಏನು? ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡ್ತಿದ್ದೇನೆ ಅಂತ ತಲೆ ಕೆಳಗೆ ಹಾಕಿ ತಾನು ಹೇಳ್ತಾನೆ ಶಂತನು. ಆದರೆ ಈ ಮಾತಿನಿಂದ ದೇವವ್ರತನಿಗೆ ಸಮಾಧಾನ ಆಗುವುದಿಲ್ಲ. ಇದು ಮೇಲ್ಮೈಗೆ ತಂದೆ ನುಡಿದಿದ್ದಾರೆ, ಆದರೆ ಮನದಲ್ಲಿ ಬೇರೇನೋ ಉಂಟು ಅಂತ ಹೇಳುವಂಥದ್ದನ್ನು ದೇವವ್ರತ ಅರ್ಥ ಮಾಡಿಕೊಳ್ಳಬಲ್ಲ. ಆತ ತನ್ನ ಆಲೋಚನೆ ಮಾಡ್ತಾನೆ, ನನಗೆ ಅಷ್ಟು ಸುಲಭವಾಗಿ ಯಾವುದೇ ಯುದ್ಧದಲ್ಲಿ ಸೋಲುವಂಥವನು ನಾನಲ್ಲ. ನನ್ನ ಶೌರ್ಯ ವೀರ್ಯ ಪರಾಕ್ರಮಗಳ ಬಗ್ಗೆ ತಂದೆಗೆ ಗೊತ್ತಿದ್ದೂ ಕೂಡ ಇವತ್ತು ಈ ರೀತಿ ಸಂಶಯದಲ್ಲಿ ಮಾತಾಡ್ತಾ ಇದ್ದಾರಂದರೆ ಏನೋ ಕಾರಣ ಉಂಟು. ಆಪ್ತ ಮಂತ್ರಿಯ ಬಳಿಯಲ್ಲಿ ಬಂದು ಕೇಳುತ್ತಾನೆ. ಆವಾಗ ಸತ್ಯವತಿಯನ್ನು ನೋಡಿದ್ದು, ಸತ್ಯವತಿಯಲ್ಲಿ ಮೋಹಗೊಂಡದ್ದು, ಹಾಗೂ ಸತ್ಯವತಿಯ ತಂದೆ ಇಟ್ಟಂತಹ ಷರತ್ತು, ಇದೆಲ್ಲವನ್ನು ಮಂತ್ರಿಯಿಂದ ತಾನು ತಿಳ್ಕೊಳ್ತಾನೆ. ಈಗ ನನ್ನ ತಂದೆಯ ಆಶೆಯನ್ನು ನೆರವೇರಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ದೇವವ್ರತ ತನ್ನ ಮನಸ್ಸಲ್ಲೇ ತಾನು ತೀರ್ಮಾನ ಮಾಡಿ ನೇರವಾಗಿ ಸತ್ಯವತಿಯ ಬಳಿಗೆ ಹೋಗ್ತಾನೆ. ಅಲ್ಲಿ ಮತ್ತೆ ಇದೇ ಮಾತು ಸತ್ಯವತಿಯ ತಂದೆ ಹೇಳುವಂಥದ್ದು, ನನ್ನ ಮಗಳನ್ನು ವಿವಾಹವಾದರೆ ನನ್ನ ಮಗಳಲ್ಲಿ ಹುಟ್ಟುವಂತಹ ಮಗ ಏನಿದ್ದಾನೆ ಅವನೇ ಮುಂದೆ ಚಕ್ರವರ್ತಿ ಆಗಬೇಕು, ಇದು ನನ್ನ ಕಂಡೀಷನ್ನು. ದೇವವ್ರತ ಇದಕ್ಕೆ ಒಪ್ಪಿಬಿಡ್ತಾನೆ. ಆಯಿತು, ನಾನು ಹಸ್ತಿನಾವತಿಯ ಸಿಂಹಾಸನವನ್ನು ನಿಮಗಾಗಿ ಬಿಟ್ಟು ಬಿಡ್ತೇನೆ, ಇವಳನ್ನು ನನ್ನ ತಂದೆಗೆ ವಿವಾಹವಾಗಬೇಕು, ಅದಕ್ಕಾಗಿ ಕಳುಹಿಸಿಕೊಡಿ ನನ್ನ ಜೊತೆಯಲ್ಲಿ. ಮುಂದೆಗೆ ಈ ನನ್ನ ಚಿಕ್ಕಮ್ಮನ ಹೊಟ್ಟೆಯಿಂದ ಹುಟ್ಟುವಂತಹ ಮಗನೇ ಉತ್ತರಾಧಿಕಾರಿ ಆಗಲಿ. ನನಗೆ ಆ ಸಿಂಹಾಸನದ ಮೇಲೆ ಯಾವುದೇ ಆಶೆ ಇಲ್ಲ. ನಾನು ಎಲ್ಲಿವರೆಗೆ ಜೀವಂತವಾಗಿರ್ತೇನೋ ಅಲ್ಲಿವರೆಗೆ ಹಸ್ತಿನಾವತಿಯ ಸಿಂಹಾಸನದ ರಕ್ಷಕನಾಗಿ ನಾನು ಇರ್ತೇನೆ ಅಂತ ಮಾತು ಕೊಡ್ತಾನೆ. ಆದರೆ ಇಷ್ಟೇ ಸಾಕಾಗ್ತದ ದಾಶರಾಜನಿಗೆ? ಇಲ್ಲ, ಅವನು ಹೇಳ್ತಾನೆ, ಹೌದು, ನೀನು ಆಶೆ ಬಿಟ್ಟಿದ್ದಿ, ಆದರೆ ಮುಂದೆ ನಿನ್ನ ಮಕ್ಕಳು ಅವರು ಹಿರಿಯರಾಗಿ ಹುಟ್ಟುತ್ತಾರೆ. ನನ್ನ ಮಗಳ ಮಕ್ಕಳಿಗಿಂತ ನಿನ್ನ ಮಕ್ಕಳು ಮುಂದೆ ಹಿರಿಯರಾದಾಗ ಆಗ ಸ್ವಾಭಾವಿಕವಾಗಿಯೇ ಸಹಜವಾಗಿಯೇ ಏನು ಚಕ್ರವರ್ತಿಗಳಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಅವರು ಮುಂದೆ ಉತ್ತರಾಧಿಕಾರಿಯಾಗಿ ಅವರು ಮುಂದುವರಿಯುವಂತಹ ಸಾಧ್ಯತೆ. ನನ್ನ ಮಗಳ ವಂಶವೇ ಮುಂದುವರಿಯಬೇಕು ಅಂತ ಅವನಿಗೊಂದು ಸ್ವಾರ್ಥ, ಮತ್ತೆ ಅವನ ಈ ಷರತ್ತು. ಆವಾಗ ಅಲ್ಲಿ ದೇವವ್ರತ ತಾನೊಂದು ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡ್ತಾನೆ. ನಾನು ಎಲ್ಲಿಯವರೆಗೆ ಜೀವಿಸಿರ್ತೇನೋ ಅಲ್ಲಿಯವರೆಗೆ ನಾನು ಯಾವತ್ತೂ ಕೂಡ ವಿವಾಹವಾಗುವುದಿಲ್ಲ, ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡ್ತೇನೆ, ಆಜನ್ಮ ಪರ್ಯಂತ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿ ವಿವಾಹವಾಗದೆ ನಾನು ಇರ್ತೇನೆ. ಎಲ್ಲಿವರೆಗೆ ಇರ್ತೇನೋ ಅಲ್ಲಿಯವರೆಗೆ ಈ ಹಸ್ತಿನಾವತಿಯ ಸಿಂಹಾಸನದ ರಕ್ಷಕನಾಗಿ ನಾನು ಇರ್ತೇನೆ, ಅಧೀನದಲ್ಲಿ ನಾನು ಇರ್ತೇನೆ ಅಂತ ತಾನಲ್ಲಿ ಭೀಷಣವಾದ ಪ್ರತಿಜ್ಞೆಯನ್ನು, ತನ್ನ ತಂದೆಯ ಮನಸ್ಸಿನ ಇಚ್ಛೆಯನ್ನು ನೆರವೇರಿಸಬೇಕು, ನನ್ನ ತಂದೆಗೆ ಮನಸ್ಸಿಗೆ ಆದಂತಹ ನೋವನ್ನು ದೂರ ಮಾಡಬೇಕು, ಸತ್ಯವತಿಯನ್ನು ತನ್ನ ತಂದೆಗೆ ವಿವಾಹ ಮಾಡಿಸಿ ತಾನು ಅವನನ್ನು ಸಂತೋಷಪಡಿಸಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಭೀಷಣವಾದ ಪ್ರತಿಜ್ಞೆಯನ್ನು ದೇವವ್ರತ ತಾನಲ್ಲಿ ಮಾಡ್ತಾನೆ. ದೇವತೆಗಳೆಲ್ಲರೂ ಕೂಡ ಈ ಒಂದು ಪ್ರಸಂಗವನ್ನು ನೋಡ್ತಾರೆ ಅಂತರಿಕ್ಷದಲ್ಲಿ ನಿಂತುಕೊಂಡು. ಯಾಕೆಂದರೆ ಈಗ ದೇವವ್ರತನಿಗೆ ಸ್ವತಃ ವಿವಾಹವಾಗುವಂಥ ವಯಸ್ಸು
ವಯಸ್ಸು. ಹಾಗಿದ್ದರೂ ಕೂಡ ತನ್ನ ತಂದೆಗೆ ವಿವಾಹ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ತಾನು ಆಜನ್ಮ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತೇನೆ ಅಂತ ಶಪಥನ್ನು ಮಾಡಿದ್ದಾನೆ, ಶಪಥವನ್ನು. ಹಾಗಾಗಿ ಅವನಿಗೆ ಭೀಷ್ಮ ಅಂತ ಹೇಳುವಂತಹ ನಾಮಕರಣವನ್ನು ಸ್ವತಃ ದೇವತೆಗಳೇ ಮಾಡುತ್ತಾರೆ. ಆಕಾಶವಾಣಿ ಭೀಷ್ಮ ಅಂತ ತಾನಲ್ಲಿ ಇವನನ್ನು ಕರೀತದೆ. ಈ ರೀತಿಯಾಗಿ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮ ಅಂತ ತಾನು ಕರೆಯಲ್ಪಟ್ಟಂತಹ ದೇವವ್ರತ ಸತ್ಯವತಿಯನ್ನು ಕರೆದುಕೊಂಡು ತಾನು ಹಸ್ತಿನಾವತಿಗೆ ಬರ್ತಾನೆ. ದಾಶರಾಜ ಕಳುಹಿಸಿಕೊಡ್ತಾನೆ. ಹಸ್ತಿನಾವತಿಗೆ ಬಂದಾಗ ಶಂತನು ಅತ್ಯಂತ ಸಂತೋಷ ಪಡ್ತಾನೆ. ಮಗ ದೇವವ್ರತ ಭೀಷ್ಮನಾಗಿದ್ದಾನೆ, ಸತ್ಯವತಿಯನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ. ಆವಾಗ ಅತ್ಯಂತ ಸಂತೋಷದಿಂದ ಶಾಂತನು ಮಹಾರಾಜ ದೇವವ್ರತನಾದಂತಹ ಭೀಷ್ಮನಾದಂತಹ ತನ್ನ ಮಗನಿಗೆ ತಾನೊಂದು ವರವನ್ನು ಕೊಡ್ತಾನೆ. ಅದುವೇ ಇಚ್ಛಾಮರಣದ ವರ. ನೀನು ಎಲ್ಲಿಯವರೆಗೆ ಮೃತ್ಯುವನ್ನು ಬಯಸುವುದಿಲ್ಲವೋ ಅಲ್ಲಿಯವರೆಗೆ ಮೃತ್ಯು ನಿನ್ನ ಸಮೀಪಕ್ಕೂ ಕೂಡ ಸುಳಿಯುವುದಿಲ್ಲ. ನದೇ ಮೃತ್ಯು ಪ್ರಭವಿತ ಯಾವ ಜೀವಿತುಮಿಚ್ಛಸಿ ತ್ವತ್ತೋ ಯನುಜ್ಞಾಂ ಸಂಪ್ರಾಪ್ಯ ಮೃತ್ಯು ಪ್ರಭವಿತಾನಘ. ಎಲ್ಲಿವರೆಗೆ ನೀನು ಬದುಕಲು ಇಚ್ಛಿಸುವವರೆಗೂ ಮೃತ್ಯುವು ನಿನ್ನನ್ನು ಸಮೀಪಿಸುವುದಿಲ್ಲ. ಅನಘನೆ, ನಿನ್ನ ಅನುಜ್ಞೆಯನ್ನು ಪಡೆದ ನಂತರವೇ ಮೃತ್ಯುವು ನಿನ್ನ ಪ್ರಾಣಗಳನ್ನು ಅಪಹರಿಸಬಲ್ಲುದು ಅಂತ. ಅಂದರೆ ನಿನಗೆ ಇಚ್ಛಾಮರಣ. ಎಲ್ಲಿಯವರೆಗೆ ಭೀಷ್ಮನೇ ಮೃತ್ಯುವನ್ನು ಬಯಸುವುದಿಲ್ವೋ ಅಲ್ಲಿವರೆಗೆ ಅವನಿಗೆ ಸಾವಿಲ್ಲ. ಇಚ್ಛಾಮರಣದ ವರವನ್ನು ಶಂತನುವಿನಿಂದ ತಾನು ಪಡೆದುಕೊಳ್ತಾನೆ ದೇವವ್ರತ ಭೀಷ್ಮ. ಅನಂತರ ಸತ್ಯವತಿ ಹಾಗೂ ಶಂತನುವಿನ ವಿವಾಹವಾಗುತ್ತದೆ. ಭೀಷ್ಮ ರಾಜಕಾರ್ಯದಲ್ಲಿ ತನ್ನ ತಂದೆಗೆ ಸಹಾಯವನ್ನು ಮಾಡ್ತಾ ತಾನು ಹಸ್ತಿನಾವತಿಯ ನಿಷ್ಠಾವಂತ ಒಬ್ಬ ಸೇವಕನಾಗಿಯೇ ಮುಂದುವರಿತೇನೆ ಅಂತ ಹೇಳುವಂತಹ ಆ ಒಂದು ತೀರ್ಮಾನವನ್ನು ತಾನು ತೆಗೆದುಕೊಳ್ಳುತ್ತಾನೆ. ದೀರ್ಘವಾದಂತಹ ದಾಂಪತ್ಯ ಜೀವನ ಶಾಂತನು ಹಾಗೂ ಸತ್ಯವತಿಯರದ್ದಾಗುತ್ತದೆ. ಈ ದಾಂಪತ್ಯದ ಫಲವಾಗಿ 2 ಮಕ್ಕಳು ಸತ್ಯವತಿಯ ಗರ್ಭದಲ್ಲಿ ತಾವು ಜನಿಸ್ತಾರೆ. ಮೊದಲನೆಯವನೇ ಚಿತ್ರಾಂಗದ, ಎರಡನೆಯವನು ವಿಚಿತ್ರವೀರ್ಯ. ವಿಚಿತ್ರವೀರ್ಯ ಬಾಲಕನಾಗಿದ್ದಾಗ, ಇನ್ನೂ ಚಿಕ್ಕ ವಯಸ್ಸಿನವನಾಗಿದ್ದಾಗಲೇ ಶಂತನು ಮಹಾರಾಜ ತಾನು ತನ್ನ ಇಹದ ಯಾತ್ರೆಯನ್ನು ಮುಗಿಸಿ ಬಿಡ್ತಾನೆ. ಶಂತನು ಮಹಾರಾಜ ಅಸೂನಿಗ್ತಾನೆ. ಈಗ ಮಕ್ಕಳಿಬ್ಬರೂ ಚಿಕ್ಕವರು. ಸಮಸ್ತ ಆ ಒಂದು ರಾಜ್ಯದ ಹೊಣೆ ಇಡೀ ಯೋಗಕ್ಷೇಮ ಪ್ರಜೆಗಳದ್ದು ಭೀಷ್ಮನ ದೇವವ್ರತನ ಹೆಗಲ ಮೇಲೆ ಬೀಳುತ್ತದೆ. ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಬೇಕು. ಪ್ರತಿಯೊಂದು ಜವಾಬ್ದಾರಿಯನ್ನು ಕೂಡ ದೇವವ್ರತ ಭೀಷ್ಮ ತಾನು ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ಶ್ರದ್ಧೆಯಿಂದ ತಾನು ತನ್ನ ಆ ಇಬ್ಬರು ತಮ್ಮಂದಿರನ್ನು ಕೂಡ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ತಾನು ಪೋಷಿಸ್ತಾನೆ, ಪಾಲಿಸ್ತಾನೆ. ಅವರಿಗೆ ವಿದ್ಯೆಯನ್ನು ತಾನು ಕಲಿಸಿಕೊಟ್ಟು ಅವರನ್ನು ಉನ್ನತವಾದಂತಹ ಎಲ್ಲ ಗುಣಲಕ್ಷಣಗಳನ್ನು ಕೂಡಿರುವಂತಹ ಕ್ಷತ್ರಿಯರನ್ನಾಗಿ ನಿರ್ಮಾಣ ಮಾಡ್ತಾನೆ ದೇವವ್ರತ ಭೀಷ್ಮ. ಚಿತ್ರಾಂಗದ ಅತ್ಯಂತ ಸುಂದರ ದೊಡ್ಡವನು ಅಲ್ಲದೆ ಆತ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ನಿಪುಣನಾಗಿದ್ದ. ಇನ್ನೊಂದು ಭೀಷ್ಮನಂತೆಯೇ ತಾನು ಬೆಳಗಿದ್ದ ಚಿತ್ರಾಂಗದ ಅಂತ ಹೇಳುವಂತಹ ಇನ್ನೊಬ್ಬ ಗಂಧರ್ವನಿದ್ದ. ಆ ಗಂಧರ್ವನಿಗೆ ಈ ಚಿತ್ರಾಂಗದ ಅಂತ ಹೇಳುವಂತಹ ಈ ಭೀಷ್ಮನ ತಮ್ಮನ ವಿಚಾರ ಮುಟ್ಟುತ್ತದೆ. ಈ ಚಿತ್ರಾಂಗದ ಎಲ್ಲ ಕಡೆಯಲ್ಲಿ ದಿಗ್ವಿಜಯ ಮಾಡ್ತಾ ಇದ್ದಾನೆ, ಎಲ್ಲ ವೀರರನ್ನು ಶೂರರನ್ನು ಸೋಲಿಸ್ತಾ ಇದ್ದಾನೆ. ಯಾವಾಗಲೂ ಕೂಡ ಸೃಷ್ಟಿಯಲ್ಲಿ ಇಬ್ಬರು ಚಿತ್ರಾಂಗದರು ಇರುವಂತಿಲ್ಲ, ಒಂದು ಅವನಿರಬೇಕು ಇಲ್ಲ ನಾನಿರಬೇಕು ಅಂತ ಈ ಗಂಧರ್ವ ಅಂತ ಹೇಳುವಂತಹ ಚಿತ್ರಾಂಗದ ಭೀಷ್ಮನ ತಮ್ಮ ಚಿತ್ರಾಂಗದನ ಮೇಲೆ ಯುದ್ಧಕ್ಕೆ ಬರ್ತಾನೆ ಹಸ್ತಿನಾವತಿಗೆ. ಇಬ್ಬರು ಚಿತ್ರಾಂಗದರ ಮಧ್ಯದಲ್ಲಿಯೂ ಕೂಡ ಘೋರವಾದಂತಹ ಯುದ್ಧ 3 ವರ್ಷಗಳವರೆಗೆ ನಿರಂತರ ನಡೀತದಂತೆ. ಈ ಯುದ್ಧ ಮುಂದುವರೆದು ಒಂದು ದಿನ ಈ ಗಂಧರ್ವ ಚಿತ್ರಾಂಗದನಿಂದ ಈ ಚಿತ್ರಾಂಗದ ಏನಿದ್ದಾನೆ ಶಂತನುವಿನ ಮಗ ಚಿತ್ರಾಂಗದ ತಾನು ವಧಿಸಲ್ಪಡ್ತಾನೆ, ಹತನಾಗ್ತಾನೆ. ಈಗ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರ್ತದಲ್ಲ, ಈ ತಮ್ಮನಿಗೆ ಸಹಾಯಕ್ಕೆ ಭೀಷ್ಮ ಯಾಕೆ ಬರಲಿಲ್ಲ ಅಂತ. ಯಾಕೆಂದರೆ ಭೀಷ್ಮ ಅವನನ್ನು ಸೋಲಿಸುವಂತಹ ಕ್ಷತ್ರಿಯರು ಆಗಿನ ಕಾಲಕ್ಕೆ ಯಾರೂ ಇಲ್ಲ ಭೂಮಿಯಲ್ಲಿ. ಭೀಷ್ಮ ಯಾಕೆ ತನ್ನ ತಮ್ಮನ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳುವಂತಹ ಪ್ರಶ್ನೆ ಬಂದರೆ ಇದು ದ್ವಂದ್ವ ಯುದ್ಧವಾಗಿತ್ತು. ದ್ವಂದ್ವ ಯುದ್ಧದಲ್ಲಿ ಅವರಿಬ್ಬರೇ ಹೋರಾಡಬೇಕು, ಇನ್ನೊಬ್ಬರ ಹಸ್ತಕ್ಷೇಪ ಅಲ್ಲಿಲ್ಲ. ಚಿತ್ರಾಂಗದ ಅಂತ ಹೇಳುವಂಥವರು ಇಬ್ಬರಲ್ಲಿ ಒಬ್ಬರೇ ಉಳಿಬೇಕು ಅಂತ ಹೇಳುವಂತಹ ಕಾರಣಕ್ಕೆ ದ್ವಂದ್ವ ಯುದ್ಧವನ್ನು ಮಾಡುವ ಅಂತ ಹೇಳುವಂತಹ ತೀರ್ಮಾನದಲ್ಲಿ ಇವರಿಬ್ಬರೇ ಮಾಡಿದಂತಹ ಯುದ್ಧ. ಆ ಯುದ್ಧದಲ್ಲಿ ಚಿತ್ರಾಂಗದ ಭೀಷ್ಮನ ತಮ್ಮ ತಾನು ಸತ್ತು ಹೋಗ್ತಾನೆ. ಇದಕ್ಕೆ ಭೀಷ್ಮ ಹಸ್ತಕ್ಷೇಪ ಮಾಡುವಂತಿಲ್ಲ, ಯುದ್ಧದ ನಿಯಮವೇ ಆಗಿತ್ತು, ಹಾಗಾಗಿ ಆತ ಮಾಡಿಲ್ಲ. ಚಿತ್ರಾಂಗದ ಇನ್ನೇನು ಯುವಕನಾಗಿದ್ದ, ತಾನು ಯುವರಾಜನೂ ಆಗಿದ್ದ, ಹಸ್ತಿನಾವತಿಯ ಸಿಂಹಾಸನದಲ್ಲಿ ತಾನು ಕೂತಿದ್ದ ಅಂತಹ ಚಿತ್ರಾಂಗದನನ್ನು ಕಳಕೊಂಡಾಗ ಹಸ್ತಿನಾವತಿ ಮತ್ತೆ ತಾನು ಖಾಲಿಯಾಗಿ ಬಿಡುತ್ತದೆ. ಈಗ ಇನ್ನೂ ವಿಚಿತ್ರವೀರ್ಯ ಚಿಕ್ಕವನು, ಆದರೆ ವಿಚಿತ್ರವೀರ್ಯನ ಪರವಾಗಿ ಮತ್ತೆ ದೇವವ್ರತ ಭೀಷ್ಮನೇ ತಾನು ರಾಜ್ಯಭಾರವನ್ನು ಮಾಡುವಂಥದ್ದು. ವಿಚಿತ್ರವೀರ್ಯ ಇನ್ನು ಚಿಕ್ಕವನಾದದ್ರಿಂದ ಸಕಲ ರಾಜ್ಯ ಕಾರ್ಯಗಳನ್ನು ಕೂಡ
ಭೀಷ್ಮಾಚಾರ್ಯರೇ ತಾನು ನೋಡಿಕೊಳ್ತಾ ಇರ್ತಾನೆ ದೇವವ್ರತ. ಹೀಗಿರಬೇಕಾದ್ರೆ ಕೆಲವಷ್ಟು ಕಾಲ ಕಳೀತದೆ. ಭೀಷ್ಮನಿಗೂ ಈಗ ವಯಸ್ಸಾಗಿದೆ. ವಿಚಿತ್ರವೀರ್ಯ ತಾನು ಯೌವನಕ್ಕೆ ಬಂದಿದ್ದಾನೆ, ಚಿಕ್ಕ ತಮ್ಮನಾದ ವಿಚಿತ್ರವೀರ್ಯ. ಈಗ ಇವನಿಗೆ ವಿವಾಹ ಮಾಡಬೇಕು ಅಂತ ಹೇಳುವಂಥ ವಿಚಾರ ಸತ್ಯವತಿ ಹಾಗೂ ಭೀಷ್ಮ ದೇವವ್ರತ ಇವರಿಬ್ಬರೂ ಕೂಡ ಆಲೋಚನೆ ಮಾಡ್ತಾರೆ. ವಿಚಿತ್ರವೀರ್ಯ ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾನೆ, ಇವನಿಗೆ ವಿವಾಹ ಮಾಡಬೇಕು, ಸ್ವಯಂವರಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಕಾಶಿ ರಾಜನ ಪುತ್ರಿಯಾರರಾದಂತಹ ಅಂಬೆ, ಅಂಬಿಕೆ, ಅಂಬಾಲಿಕೆ ಈ ಮೂವರಿಗೂ ಕೂಡ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದಾರೆ ಅಂತ ಹೇಳುವಂತಹ ಸುದ್ದಿ ಎಲ್ಲ ಕಡೆ ಹರಡುತ್ತದೆ. ಕಾಶಿರಾಜನ ಮಕ್ಕಳಾದಂತಹ ಅಂಬೆ, ಅಂಬಿಕೆ, ಅಂಬಾಲಿಕೆಯರು ಈ ಸ್ವಯಂವರಕ್ಕೆ ಒಬ್ಬರು ರಾಜರು ಕೂಡ ಹೋಗಿದ್ದಾರೆ. ಭೀಷ್ಮನು ತಾನು ಹೋಗಿದ್ದಾನೆ. ಅಂಬೆ, ಅಂಬಿಕೆ, ಅಂಬಾಲಿಕೆಯರು ಬಂದಿದ್ದಾರೆ. ಒಬ್ಬೊಬ್ಬರು ರಾಜರನ್ನೂ ಕೂಡ ನೋಡ್ತಾ ಇವರು ಯಾರು 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 ಅಂತ ಪರಿಚಯ ಮಾಡಿಕೊಡಲಾಗ್ತದೆ. ಸ್ವಯಂವರ ಅಂದರೆ ಕನ್ಯೆ ತಾನೇ ಹೋಗಿ ತನ್ನ ಇಚ್ಛೆ ಬಂದಂತಹ ವರನನ್ನು ತಾನೇ ವರಿಸುವಂಥದ್ದು. ಆ ಒಂದು ಸ್ವಾತಂತ್ರ್ಯವನ್ನು ಕನ್ಯೆಗೆ ಕೊಟ್ಟಿರಲಾಗ್ತದೆ. ಅಲ್ಲಿ ಭೀಷ್ಮಾಚಾರ್ಯರನ್ನಲ್ಲಿ ನೋಡುವಾಗ ಈ ಭೀಷ್ಮ ಯಾಕೆ ಸ್ವಯಂವರಕ್ಕೆ ಬಂದಿದ್ದಾನೆ, ಇವನು ಮಾಡಿದಂತಹ ಪ್ರತಿಜ್ಞೆ ಮರೆತು ಹೋಯಿತು, ಈಗ ಮುಪ್ಪಿನ ಕಾಲದಲ್ಲಿ ಇವನಿಗೆ ಮದುವೆ ಆಗಬೇಕು ಅಂತ ಹೇಳುವಂಥ ಆಶೆ ಬಂತು, ಹೀಗೆಲ್ಲ ಅಲ್ಲಿದ್ದಂತಹ ರಾಜರು ಮಾತಾಡ್ತಾರೆ. ಆದರೆ ಭೀಷ್ಮಾಚಾರ್ಯ ಹೇಳ್ತಾನೆ, ನನ್ನ ತಮ್ಮನಾದಂಥ ವಿಚಿತ್ರವೀರ್ಯನಿಗಾಗಿ ಈ 3 ಜನ ಕನ್ಯೆಯರನ್ನು ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಈಗ ಈ 3 ಕನ್ಯೆಯರನ್ನು ಕೂಡ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ 8 ವಿಧದ ವಿವಾಹದ ಪದ್ಧತಿಗಳನ್ನು ಭೀಷ್ಮಾಚಾರ್ಯರು ಅಲ್ಲಿ ಹೇಳುತ್ತಾರೆ. ಬೇರೆ ಬೇರೆ ರೀತಿಯಾದಂತಹ ಬ್ರಾಹ್ಮ ವಿವಾಹ, ಕ್ಷಾತ್ರ ವಿವಾಹ, ಆಸುರಿ ವಿವಾಹ, ಈ ರೀತಿ ಆರ್ಷ ವಿವಾಹ, ಹೀಗೆ ವಿಧ ವಿಧದ ವಿವಾಹ ಪದ್ಧತಿಗಳು. ರಾಕ್ಷಸಿ ವಿವಾಹ ಪದ್ಧತಿ ಅಂತ ಹೇಳಿದರೆ ಅವರನ್ನು ಅಪಹರಿಸಿಕೊಂಡು ಹೋಗುವಂಥದ್ದು. ಇದೇ ರೀತಿಯಾಗಿ ರುಕ್ಮಿಣಿಯನ್ನು ಶ್ರೀಕೃಷ್ಣನು ಕೂಡ ಮುಂದೆ ವಿವಾಹವಾಗುವವನಿದ್ದಾನೆ. ಎಲ್ಲರೂ ನೋಡ್ತಾ ಇರುವಂತೆಯೇ ತನ್ನ ಬಲ ಪ್ರಯೋಗದಿಂದ ತನ್ನ ಶೌರ್ಯವನ್ನು ಪ್ರದರ್ಶಿಸಿ ಕನ್ಯೆಯರನ್ನು ತಾನು ಎತ್ತಿಕೊಂಡೇ ಹೋಗುವಂಥದ್ದು, ಅಪಹರಿಸಿಕೊಂಡು. ಇದು ರಾಕ್ಷಸಿ ರೀತಿಯ ವಿವಾಹ. ಈ ರೀತಿಯ ಪದ್ಧತಿಯಲ್ಲಿ ನಾನು ಇವರನ್ನು ಎತ್ತಿಕೊಂಡು ಹೋಗುತ್ತೇನೆ, ತಡೆಯುವವರು ತಡೆಯಬಹುದು ಅಂತ ಭೀಷ್ಮನದ್ದು. ಈ ಕನ್ಯೆಯರು ನನಗಾಗಿ ಅಲ್ಲ, ನನ್ನ ತಮ್ಮನಾದಂಥ ವಿಚಿತ್ರವೀರ್ಯನಿಗೆ ಹಸ್ತಿನಾವತಿಯ ರಾಣಿಯರಾಗಲಿದ್ದಾರೆ ಇವರೆಲ್ಲರೂ ಅಂತ. ಯಾವಾಗ ಈ 3ರನ್ನೂ ಕೂಡ ರಥದಲ್ಲಿ ಕುಳ್ಳಿರಿಸಿಕೊಂಡು ಭೀಷ್ಮಾಚಾರ್ಯನು ಶರವೇಗದಿಂದ ತಾನು ಹೋಗ್ತಾನೋ ಎಲ್ಲ ರಾಜಕುಮಾರರು ಕೂಡ ದಂಗೆ ಏಳುತ್ತಾರೆ. ಇದು ಹೇಗೆ ಸಾಧ್ಯ ಅಂತ. ಅಲ್ಲಿ ಭೀಷ್ಮನಿಗೂ ಉಳಿದ ರಾಜಕುಮಾರರಿಗೂ ಮಧ್ಯದಲ್ಲಿ ಘೋರವಾದಂತಹ ಯುದ್ಧವೂ ನಡೀತದೆ. ಯುದ್ಧದಲ್ಲಿ ಅವರೆಲ್ಲರನ್ನೂ ಕೂಡ ಭೀಷ್ಮ ಹಿಂದಕ್ಕೆ ಕಳಿಸಿಬಿಡ್ತಾನೆ. ಎಲ್ಲರೂ ಹಿಮ್ಮೆಟ್ಟುತ್ತಾರೆ. ಯಾಕೆಂದರೆ ಭೀಷ್ಮನ ಮುಂದೆ, ದೇವವ್ರತನ ಮುಂದೆ ಆಗಿನ ಕಾಲಕ್ಕೆ ಎದುರಿಗೆ ನಿಂತು ಸರಿಸಮಾನರಾಗಿ ಹೋರಾಡುವಂತಹ ಯೋಧರು, ವೀರರು ಸೃಷ್ಟಿಯಲ್ಲೇ ಇಲ್ಲ. ಹಾಗಿದ್ದಾಗ ಇವರೆಲ್ಲರೂ ಕೂಡ ಹಿಂದಿರುಗಿ ಹೋಗ್ತಾರೆ. ಆದರೆ ಶಾಲ್ವರಾಜ ತಾನು ಯುದ್ಧಕ್ಕೆ ಬರ್ತಾನೆ. ಕೊನೆಗೆ ಶಾಲ್ವರಾಜನನ್ನು ಕೂಡ ಸೋಲಿಸಲಾಗ್ತದೆ. ಸೌಭ ದೇಶದ ದೊರೆ ಶಾಲ್ವರಾಜ, ಆತನಿಗೂ ಹಾಗೂ ಭೀಷ್ಮನಿಗೂ ಸಪರೇಟ್ ಆಗಿ ನಡೆಯುವಂತಹ ಯುದ್ಧ. ಉಳಿದ ಎಲ್ಲರೂ ಕೂಡ ಯುದ್ಧದಲ್ಲಿ ಒಮ್ಮೆಗೆ ಆಕ್ರಮಣ ಮಾಡುವಂಥದ್ದು, ಇವನ ಶರೀರದಿಂದ ಬಾಣಗಳ ಮಳೆಯೇ ಬೀಳುತ್ತದೇನೋ ಅಂತ ಹೇಳುವಂತಹ ರೀತಿಯಲ್ಲಿ ಭೀಷ್ಮನು ಪ್ರಯೋಗಿಸುವಂತಹ ಶಸ್ತ್ರಾಸ್ತ್ರಗಳ ಆ ಒಂದು ಪ್ರಯೋಗ ಹೇಗಿತ್ತು, ಅವನ ಶಸ್ತ್ರಾಸ್ತ್ರಗಳು ಅದು ಯಾವ ರೀತಿಯಾಗಿ ಬರ್ತಿತ್ತು, ಇದೆಲ್ಲ ಮಹಾಭಾರತದಲ್ಲಿ ಅತ್ಯಂತ ಚೆನ್ನಾದಂತಹ ವಿವರಣೆ. ಶಾಲ್ವರಾಜನೂ ಕೂಡ ತಾನು ಸೋತು ಹೋಗ್ತಾನೆ. ಈ ಶಾಲ್ವರಾಜನನ್ನು ಈ ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ ಹೇಳುವಂತಹ 3 ರಾಜಕುಮಾರಿಯರನ್ನೇನು ಭೀಷ್ಮ ಅಪಹರಿಸಿ ಕೊಂಡೋಗ್ತಿದ್ದಾನೋ ಅದರಲ್ಲಿ ಅಂಬೆ ಈ ಶಾಲ್ವರಾಜನನ್ನು ತಾನು ಪ್ರೇಮಿಸಿದ್ಲು. ಸೌಭದೇಶದ ದೊರೆ ಶಾಲ್ವ, ಅವನನ್ನು ತಾನು ವಿವಾಹವಾಗಬೇಕು ಅಂತ ಅವಳು ಇಚ್ಛಿಸಿದ್ಲು. ನೀನೂ ಕೂಡ ಸ್ವಯಂವರಕ್ಕೆ ಬಾ, ನಿನ್ನನ್ನು ನಾನು ಸ್ವಯಂವರದಲ್ಲಿ ವಿವಾಹವಾಗ್ತೇನೆ ಅಂತ ಅಂಬೆ ಹಾಗೂ ಶಾಲ್ವರಾಜ ಇವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಮಾತುಕತೆ. ಇನ್ನೇನು ಶಾಲ್ವರಾಜನನ್ನು ಅಂಬೆ ಸಮೀಪಿಸಬೇಕು, ಅಷ್ಟರಲ್ಲಿ ಭೀಷ್ಮ ಅಪಹರಣ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇಂತಹ ಸಂದರ್ಭ ಶಾಲ್ವನೂ ಕೂಡ ಸೋತು ಹೋಗಿದ್ದಾನೆ. ಈಗ 3 ಕನ್ಯೆಯರನ್ನು ಕರೆದುಕೊಂಡು ಬಂದಿದ್ದಾನೆ ಭೀಷ್ಮ ಹಸ್ತಿನಾವತಿಗೆ. ಅತ್ಯಂತ ಅದ್ಧೂರಿಯಾದಂತಹ ಸ್ವಾಗತ. ಸತ್ಯವತಿ ಬಹಳ ತಾನು ಸಂತೋಷಪಟ್ಟಿದ್ದಾಳೆ. ಹೀಗೆ 3 ಜನರನ್ನು ಕರೆದುಕೊಂಡು ಬಂದ ನಂತರ ಮುಂದೆ ವಿಚಿತ್ರವೀರ್ಯನ ಜೊತೆಯಲ್ಲಿ ವಿವಾಹ ಹೇಗಾಗ್ತದೆ, ಮುಂದೆ ಯಾವ ರೀತಿಯಾಗಿ ಮಹಾಭಾರತ ಮುಂದುವರೆದುಕೊಂಡು ಹೋಗ್ತದೆ, ದೇವವ್ರತನ ನಡೆಗಳು ಏನು, ಇದು ಎಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುವ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.